ಎಲ್ಲ ನನ್ನ ಹಿಂದೂ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಒಂದು 2-3 ದಿನಗಳಿಂದ ಯೂಟ್ಯೂಬ್ನಲ್ಲೆಲ್ಲ ತುಂಬ ಓಡಾಡ್ತಾರೋ ವಿಚಾರ ಸೌಜನ್ಯ ಸಮೀರ್ ಅನ್ನೋವಂಥದ್ದು. ಏನಪ್ಪ ಅಂದರೆ, ಕೆಲವರು ಈ ವಿಡಿಯೋ ಸಮೀರ್ ಹಾಕಿದ ಮೇಲೆ ತುಂಬ ಕಮೆಂಟ್ಗಳು, ತುಂಬ ವಿಡಿಯೋಗಳು ಎಲ್ಲ ಮಾಡಿದ್ದಾರೆ. ಏನು ವಿಚಾರವಾಗಿ ವಿರುದ್ಧವಾಗಿ ಮಾಡಿದ್ದಾರೆ, ಸಮೀರ್ ವಿರುದ್ಧವಾಗಿ ಅವನು ಮಾಡಿದ ತಪ್ಪು ಅಂತ. ಅವನೆಲ್ಲೂ ನಮ್ಮ ದೇವಸ್ಥಾನನ ಹೀಯಾಳಿಸಿಲ್ಲ, ಅಥವಾ ಏನೋ ನಮ್ಮ ದೇವಸ್ಥಾನಗಳ ವಿರುದ್ಧವಾಗಿ ಅವನೇನು ವಿಡಿಯೋ ಮಾಡಿ. ಕೆಲವ್ರು ಏನು ಹೇಳ್ತಾರೆ ಅಂದರೆ, ಸಮೀರು ಅವನ ಮಾತು ಸ್ಟಾರ್ಟ್ ಆಗೋದೇ ಗೌರ್ಮೆಂಟ್ಗೆ ದೇವಸ್ಥಾನಗಳನ್ನ ನೀಡುವಂಥದ್ದು ಅಂತ. ಕಾನೂನು ವ್ಯವಸ್ಥೆಯಲ್ಲಿರೋದೇ ಅದು, ನಮ್ಮ ಕಾನೂನಲ್ಲಿರೋದೇ ಅದು. ನಮ್ಮ ದೇವಸ್ಥಾನಗಳನ್ನ, ನಮ್ಮ ಭಾರತೀಯ ಏನು ಕಾನೂನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಏನಿದೆ ಅದನ್ನೇ ಅವನು ಹೇಳಿದ್ದಾನೆ, ಬಿಡಿಸಿ ಹೇಳಿದ್ದಾನೆ ಸ್ವಲ್ಪ ಅಷ್ಟೇ. ಅಷ್ಟು ಬಿಟ್ಟರೆ ಅವನೇನು ನೀವು ಹೋಗಿ ಧರ್ಮಸ್ಥಳನ ನಾಳೆ ಬೆಳಗ್ಗೆನೆ ತೊಗೊಬಿಡಿ ನಿಮ್ಮ ಸುಪ್ಪತ್ತಿಗೆ ಅಂತ ಸರ್ಕಾರಕ್ಕೆ ಹೇಳಲಿಲ್ಲ, ಅಥವಾ ಜನಸಾಮಾನ್ಯರಿಗೆ ಯಾರಿಗೂ ನೀವು ಕೊಟ್ಬಿಡಿ ಅಂತಲೂ ಹೇಳಲಿಲ್ಲ. ನಮ್ಮ ವ್ಯವಸ್ಥೆ ಹೇಗಿದೆ ಅದನ್ನು ಬಿಡಿಸಿ ಹೇಳಿದ್ದಾನೆ. ಅದರ ನಂತರ ಈ ಸೌಜನ್ಯ ಕೇಸ್ನಲ್ಲಿ ಈ ಏನು ಕೊಲೆ ಆರೋಪಿ ಇದ್ದ ಸಂತೋಷ್ ರಾವ್, ಅಯ್ಯಪ್ಪ 11 ವರ್ಷಗಳ ಕಾಲ ಜೈಲುವಾಸ ಅನುಭವಿಸ್ದ. ಅದನ್ನು ತುಂಬಿಕೊಡೋರು ಯಾರು ನಷ್ಟನ? ಅವನ ಜೀವನ ಸ್ಪಾಯ್ಲ್ ಆಯಿತು, ಅವ್ರ ತಾಯಿನ ಕಳ್ಕೊಂಡ, ಇಷ್ಟೆಲ್ಲ ಆಯಿತು. ಆಮೇಲೆ ಜಾತಿಗಳ ನಡುವೆ ಸಮೀರ್ ಹೇಳ್ಬಿಟ್ಟಿದ್ದಾನೆ, ಏನೂ ಹೇಳಲಿಲ್ಲ ಸ್ವಾಮಿ, ನಡೆದಿರೋದಷ್ಟೇ ಹೇಳಿದ್ದಾನೆ ಅವನು. ಅದ್ರ ಜೊತೆಗೆ ಗೌಡ್ರು ಅಂತ ಉಪಯೋಗಿಸ್ಬಿಟ್ಟಿದ್ದಾನೆ, ಅವನೇನು ಒಕ್ಕಲಿಗರು ಅಂತ ಹೇಳಲಿಲ್ಲ. ಊರಲ್ಲಿ ಹಿಂದೆ ಈಗಲೂ ಕೆಲವು ಊರುಗಳಲ್ಲಿ ಕರೆಯುವಂಥ ಪದ್ಧತಿ ಅದು, ಪಟೇಲರು, ಊರು ಗೌಡ್ರು ಅನ್ನೋದು. ಅವನು ನೇರವಾಗಿ ಹೆಸರು ಹೇಳೋದು ಸರಿಯಲ್ಲ ಅಂಥೇಳಿ ಆ ಗೌಡ್ರು ಅನ್ನೋ ಪದ ಉಪಯೋಗಿಸಿದ್ದಾನೆ. ಅಷ್ಟು ಬಿಟ್ಟರೆ ಅವನು ಧರ್ಮದ ವಿರುದ್ಧವಾಗಿದ್ದಾನೆ. ಮುಸ್ಲಿಮು ಸ್ವಾಮಿ, ಮುಸ್ಲಿಮ್ ಆದ್ರೇನು ಹಿಂದೂ ಆದ್ರೇನು ಅವನು ವಾಯ್ಸ್ ರೈಸ್ ಮಾಡಿದ್ದಾನೆ. ಸೌಜನ್ಯ ವಿಚಾರದಲ್ಲಿ ವಾಯ್ಸ್ ರೈಸ್ ಮಾಡಿದ್ದಾನೆ. ಇಂಥ ಕೇಸ್ಗಳು ತುಂಬ ಆಗಿದ್ದಾವೆ. ಯಾರೋ ಒಬ್ಬರು ಪ್ರತಿಯೊಂದು ವಿಚಾರಗಳನ್ನೂ ವಾಯ್ಸ್ ರೈಸ್ ಮಾಡ್ತಾರೆ. ಹಾಗೆ ಸೌಜನ್ಯ ವಿಚಾರದಲ್ಲಿ ಇವನು ವಾಯ್ಸ್ ರೈಸ್ ಮಾಡಿದ್ದಾನೆ. ಅದರಲ್ಲೇನೂ ತಪ್ಪಿಲ್ಲ. ಅವನು ಹೇಳಿರೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವನೆಲ್ಲೂ ದೇವಸ್ಥಾನಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿಲ್ಲ, ಎಲ್ಲೂ ಧರ್ಮದ ಬಗ್ಗೆ ಮಾತಾಡಿಲ್ಲ. ಇರೋ ವಿಚಾರನ ಇಂಚಿಂಚು ಬಿಡಿಸಿ ಹೇಳಿದ್ದಾನೆ. ಏನು ಈಗ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆಯಿತು, ನಿರಪರಾಧಿ ಸಂತೋಷವಾದ, ಮತ್ತು ಅಪರಾಧಿ ಯಾರು? ಯಾಕೆ ಕಂಡುಹಿಡಿಯಲಿಲ್ಲ? ಅಷ್ಟೊಂದು ಕಷ್ಟನ? ನಮ್ಮ ಕರ್ನಾಟಕ ಪೊಲೀಸು ಎಲ್ಲ ಥರಲ್ಲೂ ಚಾಣಕ್ಷರಿದ್ದಾರೆ. ಎಂಥ ಕೇಸಾದರೂ ಭೇದಿಸುವಂಥ ನಮ್ಮ ಪೊಲೀಸ್ನವ್ರಿಗೆ ಈ ಕೇಸು ಭೇದಿಸೋಕ್ಕಾಗಿಲ್ವಾ? ಅಂದರೆ ಅವ್ರಿಗೆ ಭೇದಿಸೋಕ್ಕೆ ಬಿಡ್ತಾಯಿಲ್ಲ ಅಂದರೆ ಒತ್ತಡ ತರ್ತಿರೋರು ಯಾರು? ಅದನ್ನು ಅವನು ಹೇಳಿದ್ದಾನೆ. ಹಾಗಾಗಿ ಅವನ ಸಪೋರ್ಟ್ಗೆ ನಾವು ಕೂಡ ಇದ್ದೀವಿ. ನಾನು ಒಬ್ಬ ಅಪ್ಪಟ ಹಿಂದೂನೇ, ಅವನ ಸಪೋರ್ಟ್ಗೆ ನಾವು ಯಾವಾಗಲೂ ಇರ್ತೀವಿ. ಹೀಗಂತ ಹೇಳ್ತಾ, ಜೈ ಕರ್ನಾಟಕ, ಜೈ ಹಿಂದೂ. ನನ್ನ ಮಾತಲ್ಲಿ ಯಾರಿಗಾದ್ರೂ ನೋವಾಗಿದ್ದರೆ, ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ನಮಸ್ಕಾರ.